ಲಾಸ್ಟ್ ಟೈಮ್ ವೆಂಡಿಂಗ್ ಮಿಷನ್ ಪ್ರಾಫಿಟ್ ತಿಳಿಸ್ಕೊಟ್ಟಿದ್ದಾಗ ಎಷ್ಟೋ ಜನ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡಿ ಅಂತ ಕಮೆಂಟ್ ಮಾಡಿದ್ರು. ಆ ತರ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದ್ದವರಿಗೆ ಈ ವಿಡಿಯೋ. ಆ ವಿಡಿಯೋದಲ್ಲಿ ನೋಡಿರೋ ಮಿಷನ್ ಕಂಪನಿ ಹೆಸರು ಬಂದ್ಬಿಟ್ಟು ಯೋವರ್. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಟಿಪ್ಸ್, ಟ್ರಿಕ್ಸ್, ಇನ್ವೆಸ್ಟ್ಮೆಂಟ್, ಪ್ರಾಫಿಟ್ಸ್, ರೆವೆನ್ಯೂ ಮಾಡೆಲ್ಸ್ ಎಲ್ಲ ಹೇಳ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬಿಸ್ನೆಸ್ ಮಾಡೋಣ. ನಾವು ಈ ತರ ವೆಂಡಿಂಗ್ ಮಿಷನ್ ನ ಏರ್ಪೋರ್ಟ್, ಹೋಟೆಲ್, ಮೆಟ್ರೋ, ಆಫೀಸ್, ಕಾಲೇಜ್, ರೈಲ್ವೇಸ್, ಪಾರ್ಕ್, ಮಾಲ್ಸ್, ಜಿಮ್ಸ್, ಹಾಸ್ಪಿಟಲ್ಸ್, ಫ್ಯಾಕ್ಟರೀಸ್ ಈ ತರ ಸೆಂಟರ್ಸ್ ಅಲ್ಲಿ ನಾವು ಪ್ಲೇಸ್ ಮಾಡಬಹುದು. ನಿಮಗೆ ಲೊಕೇಶನ್ ಚೂಸ್ ಮಾಡಕ್ಕೆ ಪ್ರಾಬ್ಲಮ್ ಆಗ್ತಿದೆನಾ? ಹಂಗಾದ್ರೆ ಈ ಕಂಪನಿಯವರು ಈ ಪ್ರಾಬ್ಲಮ್ ಅಲ್ಲಿನೂ ಹೆಲ್ಪ್ ಮಾಡ್ತಾರೆ. ನಿಮಗೆ ಏನಾದ್ರು ಲೊಕೇಶನ್ಸ್ ಬೇಕಾ? ಹಂಗಾದ್ರೆ ಈ ಕಂಪನಿ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಈ ಪೇಜ್ ಅಲ್ಲಿ ನಿಮಗೆ ಲೊಕೇಶನ್ಸ್ ನ ಸಜೆಸ್ಟ್ ಮಾಡ್ತಾರೆ. ನಿಮಗೆ ಇಷ್ಟ ಆದ್ರೆ ಅಲ್ಲಿ ಪ್ಲೇಸ್ ಮಾಡಬಹುದು. ಈ ಯೋವರ್ಕ್ ಅನ್ನೋ ಕಂಪನಿಯಲ್ಲಿ 6 ಡಿಫರೆಂಟ್ ಮಾಡೆಲ್ಸ್ ಆಫ್ ವೆಂಡಿಂಗ್ ಮಿಷನ್ಸ್ ಇದಾವೆ. ಈ ಎಲ್ಲಾ ಮಾಡೆಲ್ಸ್ ಅಲ್ಲಿ ಟಚ್ ಸ್ಕ್ರೀನ್, ಮೆಟಾಲಿಕ್ ಬಾಡಿ, ಆಂಟಿ ಥೆಫ್ಟ್ ಡೆಲಿವರಿ ಬಿನ್, 6 ರ್ಯಾಕ್ಸ್, ಇಂಟರ್ನೆಟ್ ಕನೆಕ್ಟಿವಿಟಿಗೆ ವೈಫೈ ಆರ್ ಸಿಮ್ ಇರುತ್ತೆ, ಮತ್ತೆ ಹಲವಾರು ಪೇಮೆಂಟ್ ಆಪ್ಷನ್ಸ್ ಇದಾವೆ. ಮತ್ತೆ ಇವರು 15 ಮಂತ್ಸ್ ವ್ಯಾರಂಟಿ ಕೊಡ್ತಿದ್ದಾರೆ. ನೀವು ಇಲ್ಲಿ ನೋಡ್ತಿರೋದು ವೇವ್ 1. ಇದರಲ್ಲಿ 180 ಪ್ರಾಡಕ್ಟ್ ಕೆಪಾಸಿಟಿ ಇದೆ. ಇನ್ನೊಂದು ಬಂದ್ಬಿಟ್ಟು ವೇವ್ 2. ಇದರ ಪ್ರಾಡಕ್ಟ್ ಕೆಪಾಸಿಟಿ ಬಂದ್ಬಿಟ್ಟು 320. ಇನ್ನೊಂದು ವೇವ್ 3. ಇನ್ನ ಇದು ಪ್ರಾಡಕ್ಟ್ ಕೆಪಾಸಿಟಿ ಬಂದ್ಬಿಟ್ಟು 320. ಇದರಲ್ಲಿ ನಿಮಗೆ ಸಪರೇಟ್ ಸ್ಟೋರೇಜ್ ಯೂನಿಟ್ ಬರುತ್ತೆ ಪ್ರಾಡಕ್ಟ್ಸ್ ನ ಸ್ಟೋರ್ ಮಾಡ್ಕೊಳ್ಳೋಕೆ. ನೆಕ್ಸ್ಟ್ ಬರೋದೇ ವೇವ್ 4. ಇದು ಇನ್ನ ಸ್ವಲ್ಪ ದೊಡ್ಡದು ವಿತ್ 22 ಇಂಚ್ ಡಿಸ್ಪ್ಲೇ. ಇದರಲ್ಲಿ ನಿಮಗೆ ಸ್ಟೋರೇಜ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇದೆ. ಇದರಲ್ಲಿ ಟೋಟಲ್ ಆಗಿ 360 ಪ್ರಾಡಕ್ಟ್ಸ್ ನ ಇಡಬಹುದು. ನೆಕ್ಸ್ಟ್ ಬರೋದೇ ವೇವ್ 5. ಇದರಲ್ಲಿ ನಿಮಗೆ ಸ್ಪ್ರಿಂಗ್ಸ್ ಇರೋದಿಲ್ಲ, ಎಲಿವೇಟೆಡ್ ಬೆಲ್ಟ್ಸ್ ಇರ್ತವೆ. ಸೊ ಇದರಿಂದ ಸ್ವಲ್ಪ ಲಾರ್ಜರ್ ಪ್ರಾಡಕ್ಟ್ಸ್ ನೀವು ಪ್ಲೇಸ್ ಮಾಡಬಹುದು. ಇದರಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಬಂದ್ಬಿಟ್ಟು 300 ಪ್ರಾಡಕ್ಟ್ಸ್. ಇದೇ ಲಾಸ್ಟ್ ಮಾಡೆಲ್ ವೇವ್ 6. ಇದು ಬಂದ್ಬಿಟ್ಟು ಡೀಪ್ ಫ್ರೀಜರ್. ಇದರ ಟೆಂಪರೇಚರ್ ಬಂದ್ಬಿಟ್ಟು ಟೋಟಲ್ ಆಗಿ -18 ಡಿಗ್ರೀಸ್ ವರೆಗೂ ಹೋಗುತ್ತೆ. ಇದರಲ್ಲಿ ನೀವು ಫ್ರೋಜನ್ ಐಟಮ್ಸ್ ಇಡಕ್ಕೆ ಯೂಸ್ಫುಲ್ ಆಗುತ್ತೆ. ಇದರ ಪ್ರಾಡಕ್ಟ್ ಕೆಪಾಸಿಟಿ ಬಂದ್ಬಿಟ್ಟು 500. ನಿಮಗೆ ಈ ಮಿಷಿನ್ಸ್ ಅಲ್ಲಿ ಎಕ್ಸ್ಟ್ರಾ ಸ್ಟೋರೇಜ್ ಇದೆ ಅಂತ ಹೇಳಿದೆ. ಅದು ಯಾಕೆ ಅಂತ ಅನ್ಕೊಂತಿದ್ದೀರಾ? ನೀವು ಜಾಸ್ತಿ ಪ್ರಾಡಕ್ಟ್ಸ್ ನ ತಗೊಂಡ್ಬಂದು ಅದರಲ್ಲಿ ಸ್ಟೋರ್ ಮಾಡಬಹುದು. ಬೇಕಾದಾಗ ಇಮಿಡಿಯೇಟ್ ಆಗಿ ರೀಫಿಲ್ ಮಾಡಕ್ಕೆ ಯೂಸ್ ಆಗುತ್ತೆ. ನಿಮ್ಗೆ ಇನ್ನೊಂದು ಪ್ರಾಡಕ್ಟ್ಸ್ ಗೆ ಬೆಸ್ಟ್ ಟಿಪ್ ಹೇಳ್ತೀನಿ ನೋಡಿ. ನಿಮ್ ಏರಿಯಾದಲ್ಲಿ ಇರೋ ಡಿಸ್ಟ್ರಿಬ್ಯೂಟರ್ಸ್ ಇಟ್ಕೊಂಡು ಅವರಿಂದ ಪ್ರಾಡಕ್ಟ್ಸ್ ಡೈರೆಕ್ಟ್ ಖರೀದಿ ಮಾಡಬಹುದು. ಇದರಿಂದ ನಿಮಗೆ ಹೈಯರ್ ಮಾರ್ಜಿನ್ಸ್ ಇರ್ತವೆ. ಇಲ್ಲ ಅಂದ್ರೆ ನೀವು ಈ ಕಂಪನಿ ಜೊತೆನೆ ಪ್ರಾಡಕ್ಟ್ಸ್ ತಗೋಬಹುದು. ಇವರು 25% ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ಕೊಡ್ತಾರೆ. ಇನ್ನು ಇದ್ರ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ನೀವು ಎವ್ರಿ ಇಯರ್ 9000 rupees ಇವರಿಗೆ ಆಪ್ ಮೇಂಟೆನೆನ್ಸ್ ಗೆ ಪೇ ಮಾಡಬೇಕಾಗುತ್ತೆ. 2 to 3 hours ಡೈಲಿ ವರ್ಕ್ ಮಾಡಿದ್ರೆ ಸಾಕು ಇದಕ್ಕೆ ಪ್ರಾಡಕ್ಟ್ ರೀಫಿಲಿಂಗ್. ನಿಮಗೆ ಏನಾದ್ರೂ ಇದ್ರ ಮೇಲೆ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡಿ. ಬಿಸ್ನೆಸ್ ಮಾಡೋಣ. ಇದ್ರ ಮೇಲೆ ಫುಲ್ ವಿಡಿಯೋ ಮಾಡಿದ್ದೀನಿ. ಬಯೋದಲ್ಲಿ ಲಿಂಕ್ ಇದೆ, ಚೆಕ್ ಮಾಡ್ಕೊಳ್ಳಿ. ಬಯೋದಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ಇದ್ರ ಮೇಲೆ ಫುಲ್ ವಿಡಿಯೋ ಮಾಡಿದ್ದೀನಿ. ಬಯೋದಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ.